ಜೆಕೆ ಭವನದ ಸಭಾಂಗಣದಲ್ಲಿ ಶ್ರೀ ಯೋಗಿ ನಾರಾಯಣ ಅವರ ವಿಗ್ರಹವನ್ನ ಇಟ್ಟು ವಿಶೇಷ ಪೂಜೆಗಳನ್ನ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಹಾಗೂ ಅವರ ಧರ್ಮಪತ್ನಿ ನೆರವೇರಿಸಿದ್ದಾರೆ. ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಮಾಜಿ ಶಾಸಕರ ಅಭಿಮಾನಿಗಳು, ಜೆಡಿಎಸ್ ಕಾರ್ಯಕರ್ತರು ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಪ್ರತಿ ವರ್ಷ ಈ ದಿನದಂದು ಜೆಕೆ ಭವನದ ವಾರ್ಷಿಕೋತ್ಸವ ಮಾಡುತ್ತಾ ಬಂದಿದ್ದು, ಈ ವರ್ಷವೂ ಸಹ ಎಲ್ಲಾ ಕಾರ್ಯಕರ್ತರ ಸಮ್ಮುಖದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಸಹೋದರರಾದ ಡಾಕ್ಟರ್ ಬಾಲಾಜಿ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರವನ್ನ ಬ್ರಾಂಡ್ ಚಿಂತಾಮಣಿ ಮಾಡಲು ಅವರು ಯಾರು? ಕ್ಷೇತ್ರದ ಶಾಸಕರು ಅಭಿವೃದ್ಧಿ ಮಾಡಲಿ, ಅದಕ್ಕೆ ನಾವು ಸಹಕರಿಸುತ್ತೇವೆ. ಅದು ಬಿಟ್ಟು ಡಾಕ್ಟರ್ ಎಂಸಿ ಬಾಲಾಜಿ ಯಾವೂರ ದಾಸಯ್ಯ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ವರದಿ ಗಿರೀಶ್, ನಂದಿ ಟಿವಿ, ಚಿಂತಾಮಣಿ. వాళ్ళు చెక్ చేసి చేయాలి కదా. అన్నదాత ప్రభా జేకే కిట్టారెడ్డి ತಾಲೂಕು ಹಾಳು ಮಾಡ್ತಾ ಇರೋದು ನಾವಲ್ಲ, ತಾಲೂಕು ಹಾಳು ಮಾಡ್ತಾ ಇರ್ತಕ್ಕಂಥದ್ದು ಅವರು. ನಾನು ಕೆಲವು ತುಣುಕುಗಳನ್ನು ನೋಡಿದ್ದೇನೆ. ಚಿಂತಾಮಣಿ ಬ್ರ್ಯಾಂಡ್ ಚಿಂತಾಮಣಿ ಮಾಡ್ತೀವಿ ಅಂತ ನಾನು ಅವ್ರಿಗೆ ಇಷ್ಟಪಡ್ತೇನೆ. ಈ ಕ್ಷೇತ್ರದ ಮಹಾಜನತೆ ಓಟ್ ಕೊಟ್ಟಿರ್ತಕ್ಕಂಥದ್ದು ನನಗೂ ಸುಧಾಕರ್ಗೆ. ಆದರೆ ಸುಧಾಕರ್ ಅಂತರ ಜಾಸ್ತಿ ಇದ್ದಿದ್ದಕ್ಕೆ ಸುಧಾಕರು ಗೆಲುವು ಅಂತ ಘೋಷಣೆ ಆಯಿತು. ಈಗ ಇವರು ಯಾವೂರು ದಾಸಯ್ಯ ಬಾಲಾಜಿಯವರು ಚಿಂತಾಮಣಿ ಬ್ರ್ಯಾಂಡ್ ಚಿಂತಾಮಣಿ ಮಾಡಲಿಕ್ಕೆ ಇವ್ರ ಮೇಲೆ ಯಾರು ಚಿಂತಾಮಣಿ ಕ್ಷೇತ್ರದ ಜನ ಇವ್ರ ಮೇಲೆ ನಿರೀಕ್ಷೆ ಇಟ್ಟಿರ್ತಕ್ಕಂಥದ್ದು ಈಗ ಯಾರು ಗೆದ್ದು ಶಾಸಕರಾಗಿ ಮಂತ್ರಿಗಳಾಗಿದ್ದಾರೆ ಎಲ್ರಿಗೂ ಕೂಡ ಏನೋ 5 ವರ್ಷದಲ್ಲಿ ಏನೇನಾಗುತ್ತೋ ಅಂತ ನಿರೀಕ್ಷೆಯಲ್ಲಿರ್ತಾರೆ. ಇವ್ರ ಮೇಲೆ ಯಾರಿಗೂ ನಿರೀಕ್ಷೆ ಇಲ್ಲ. ಇವ್ರು ಯಾವೂರು ದಾಸಯ್ಯ ವಿಡಿಯೋ ಉದ್ಘಾಟನೆ ಆಯಿತು. ಉದ್ಘಾಟನೆ ಆದ ನಂತರ ನಾವು ಪ್ರತಿ ವರ್ಷ ಕೂಡ ಫೆಬ್ರವರಿ 11ನೇ ತಾರೀಕು ವಾರ್ಷಿಕೋತ್ಸವ ಮಾಡ್ತೇವೆ. ಇದು 2025ರಲ್ಲಿ 3ನೇ ವಾರ್ಷಿಕೋತ್ಸವ ಕೂಡ ಎಲ್ಲ ನಮ್ಮ ಕಾರ್ಯಕರ್ತರ ಮತ್ತು ನಮ್ಮ ಎಲ್ಲ ಮುಖಂಡರ, ಪಕ್ಷದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಇವತ್ತು 3ನೇ ವಾರ್ಷಿಕೋತ್ಸವವನ್ನು ಬಹಳ ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಕೊಟ್ಟಂಥ ಸುಮಾರು 8,000ಕ್ಕಿಂತ ಹೆಚ್ಚು ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ಎಲ್ಲರೂ